ಭಾರತೀಯ ಪ್ರಜಾಪ್ರಭುತ್ವದ ಇತಿಹಾಸದಲ್ಲಿ ಎಂದೂ ಕಾಣದಂತಹ ತಲ್ಲಣಗಳು ಮತ್ತು ರಾಜಕೀಯ ಬಿಕ್ಕಟ್ಟುಗಳು ಇಂದು ನಮ್ಮ ಕಣ್ಣ ಮುಂದೆ ಅನಾವರಣಗೊಳ್ತಿವೆ. ಸ್ವತಂತ್ರ ಭಾರತದ ಅಸ್ತಿತ್ವಕ್ಕೆ ಆಧಾರವಾಗಿರುವ ಸಾಂಸ್ಥಿಕ ವ್ಯವಸ್ಥೆಗಳು ಸಂಪೂರ್ಣವಾಗಿ ಹಳಿ ತಪ್ಪಿವೆಯಾ? ವಿರೋಧ ಪಕ್ಷಗಳ ಅಸ್ತಿತ್ವವನ್ನೇ ಅಳಿಸಿ ಹಾಕುವ ಮೂಲಕ ದೇಶವನ್ನ ಏಕಪಕ್ಷೀಯ ಆಡಳಿತದತ್ತ ಕೊಂಡೊಯ್ಯಲಾಗ್ತಾ ಇದೆಯಾ? ಚುನಾವಣಾ ಪ್ರಕ್ರಿಯೆ, ನ್ಯಾಯಾಂಗ ಮತ್ತು ಮಾಧ್ಯಮಗಳು ಪ್ರಜಾಪ್ರಭುತ್ವದ ರಕ್ಷಣೆಗೆ ನಿಲ್ಲುವಲ್ಲಿ ವಿಫಲವಾಗಿವೆಯಾ? ಇಂತಹ ನೂರಾರು ಜ್ವಲಂತ ಪ್ರಶ್ನೆಗಳ ನಡುವೆ ಇತ್ತೀಚೆಗೆ ನಡೆದ ವಿರೋಧ ಪಕ್ಷಗಳ ಮಹಾವೇದಿಕೆಯಾದ ಇಂಡಿಯಾ ಒಕ್ಕೂಟದ ಸಭೆಯಲ್ಲಿ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರು ಭಾಷಣ ಮಾಡಿದ್ದು ದೇಶದ ಪ್ರಸ್ತುತ ರಾಜಕೀಯ ಪರಿಸ್ಥಿತಿಯನ್ನ ವಿಶ್ಲೇಷಿಸುವ ಹೊಸ ಆಯಾಮವನ್ನ ತೆರೆದಿದ್ದಾರೆ. ಹಿರಿಯ ಪತ್ರಕರ್ತ ರವೀಶ್ ಕುಮಾರ್ ಅವರು ತಮ್ಮ ಯೂಟ್ಯೂಬ್ ಚಾನೆಲ್ನಲ್ಲಿ ಈ ಭಾಷಣದ ಆಳ ಮತ್ತು ಅದರ ಹಿಂದಿರುವ ಗಂಭೀರ ರಾಜಕೀಯ ಸಂದೇಶಗಳನ್ನು ಸುದೀರ್ಘವಾಗಿ ಚರ್ಚಿಸಿದ್ದಾರೆ. ಇಂದು ವಿರೋಧ ಪಕ್ಷಗಳು ತಮ್ಮ ಅಸ್ತಿತ್ವದ ಉಳಿವಿಗಾಗಿ ಹೋರಾಡಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ ಮತ್ತು ಆಡಳಿತ ಪಕ್ಷ ಕೇವಲ ತನಗೆ ಬೇಕಾದಷ್ಟು ಮಾತ್ರ ವಿರೋಧ ಪಕ್ಷ ಇರೋಕೆ ಬಿಡುವಂತಹ ವಾತಾವರಣ ಸೃಷ್ಟಿಯಾಗಿದೆ ಅನ್ನೋದು ಈ ಸಭೆಯ ಪ್ರಮುಖ ಕಳಕಳಿಯಾಗಿದೆ. ಇಡೀ ದೇಶದ ರಾಜಕೀಯ ದಿಕ್ಕನ್ನ ಬದಲಿಸಬಲ್ಲ ಈ ಬೆಳವಣಿಗೆ ಪ್ರತಿಯೊಬ್ಬ ನಾಗರಿಕನು ಗಂಭೀರವಾಗಿ ಯೋಚಿಸುವಂತೆ ಮಾಡಿದೆ. ರಾಹುಲ್ ಗಾಂಧಿ ಅವರು ಒಕ್ಕೂಟದ ಸಭೆಯಲ್ಲಿ ಆಡಿದ 9 ನಿಮಿಷ 45 ಸೆಕೆಂಡ್ಗಳ ಭಾಷಣ ದೇಶದ ಇಂದಿನ ವಾಸ್ತವವನ್ನ ಕನ್ನಡಿಯಂತೆ ಹಿಡಿದು ತೋರಿಸುತ್ತೆ. ಇತ್ತೀಚಿನ ದಿನಗಳಲ್ಲಿ ತೃಣಮೂಲ ಕಾಂಗ್ರೆಸ್, ಶಿವಸೇನೆ ಮತ್ತು ಎನ್ಸಿಪಿಯಂತಹ ಪ್ರಾದೇಶಿಕ ಪಕ್ಷಗಳನ್ನ ವ್ಯವಸ್ಥಿತವಾಗಿ ಮುಗಿಸಲಾಗ್ತಿದೆ. ಈ ಹಿಂದೆ ಬಿಹಾರದ ಲೋಕ ಜನಶಕ್ತಿ ಪಕ್ಷವನ್ನ ಒಡೆದು ಚಿರಾಗ್ ಪಾಸ್ವಾನ್ ಅವರನ್ನ ರಾಜಕೀಯವಾಗಿ ಮೂಲೆಗುಂಪು ಮಾಡಿದ ಉದಾಹರಣೆ ನಮ್ಮ ಮುಂದಿದೆ. ಅಧಿಕಾರ ಮತ್ತು ತನಿಖಾ ಸಂಸ್ಥೆಗಳ ದುರುಪಯೋಗದ ಮೂಲಕ ವಿರೋಧ ಪಕ್ಷಗಳನ್ನ ಮರಳಿನ ಕೋಟೆಯಂತೆ ಕುಸಿಯುವಂತೆ ಮಾಡಲಾಗ್ತಿದೆ. ರಾಹುಲ್ ಗಾಂಧಿ ಅವರ ಪ್ರಕಾರ ಇಂದು ಪ್ರಾದೇಶಿಕ ಪಕ್ಷಗಳ ನಾಯಕರು ತಾವು ಬಳಸ್ತಿದ್ದ ಸಾಂಪ್ರದಾಯಿಕ ರಾಜಕೀಯ ತಂತ್ರಗಳು ಇನ್ಮುಂದೆ ಕೆಲಸ ಮಾಡೋದಿಲ್ಲ ಅನ್ನೋದನ್ನ ಮೊದಲು ಅರಿತುಕೊಳ್ಬೇಕು. ಯಾಕಂದ್ರೆ ಇಡೀ ದೇಶದ ಆಡಳಿತ ಯಂತ್ರ, ಪೊಲೀಸ್ ವ್ಯವಸ್ಥೆ, ತನಿಖಾ ಸಂಸ್ಥೆಗಳಾದ ಇಡಿ, ಸಿಬಿಐ ಮತ್ತು ಚುನಾವಣಾ ಆಯೋಗವೂ ಸೇರಿದಂತೆ ಪ್ರತಿಯೊಂದು ಸಾಂವಿಧಾನಿಕ ಸಂಸ್ಥೆಯು ಆಡಳಿತ ಪಕ್ಷದ ಮತ್ತು ಆರ್ಎಸ್ಎಸ್ ನಿಯಂತ್ರಣಕ್ಕೆ ಒಳಪಟ್ಟಿವೆ. ಪಶ್ಚಿಮ ಬಂಗಾಳ, ಮಧ್ಯಪ್ರದೇಶ, ಛತ್ತೀಸ್ಗಢ ಮತ್ತು ಮಹಾರಾಷ್ಟ್ರದಂತಹ ರಾಜ್ಯಗಳಲ್ಲಿ ನಡೆದ ಚುನಾವಣೆಗಳು ಸಂಪೂರ್ಣವಾಗಿ ಮುಕ್ತ ಮತ್ತು ನ್ಯಾಯಸಮ್ಮತವಾಗಿರಲಿಲ್ಲ ಎಂಬ ಕಠಿಣ ಸತ್ಯವನ್ನ ಒಕ್ಕೂಟದ ನಾಯಕರು ಒಪ್ಪಿಕೊಳ್ಳಬೇಕಾಗಿದೆ. ಈ ಭೀಕರ ರಾಜಕೀಯ ಬಿಕ್ಕಟ್ಟಿಗೆ ರಾಹುಲ್ ಗಾಂಧಿ ಅವರು ನೀಡುವ ಏಕೈಕ ಪರಿಹಾರ ಅಂತಂದ್ರೆ ಪ್ರತಿರೋಧ. ಕಾಂಗ್ರೆಸ್ ಪಕ್ಷ ಮೂಲತಃ ಬ್ರಿಟಿಷರ ವಿರುದ್ಧದ ಒಂದು ಪ್ರತಿರೋಧದ ಚಳುವಳಿಯಾಗಿ ಹುಟ್ಟುಕೊಳ್ತು ಮತ್ತು ದೇಶದ ಪ್ರತಿಯೊಬ್ಬ ನಾಗರಿಕನು ಸಮಾನ ಅನ್ನೋ ತತ್ವವನ್ನ ಎತ್ತಿ ಹಿಡಿಯೋಕೆ ಶ್ರಮಿಸಿತು. ಪ್ರಸ್ತುತ ವ್ಯವಸ್ಥೆಯಲ್ಲಿ ಸಾಮಾನ್ಯ ರಾಜಕೀಯ ಹೋರಾಟಗಳು ಮತ್ತು ಕೇವಲ ಮುಂದಿನ ಚುನಾವಣೆಯನ್ನ ಗೆಲ್ಲುವ ತಂತ್ರಗಳು ಫಲ ನೀಡೋದಿಲ್ಲ. ಆಡಳಿತ ಪಕ್ಷದ ಸಿದ್ಧಾಂತದ ವಿರುದ್ಧ ಹೋರಾಡೋಕೆ ಪ್ರಾಣ ತ್ಯಾಗಕ್ಕೂ ಸಿದ್ಧರಿರಬೇಕಾದ ಅನಿವಾರ್ಯತೆ ಇದೆ. ಮಾಧ್ಯಮಗಳು ಮತ್ತು ಸಾಮಾಜಿಕ ಜಾಲತಾಣಗಳು ಕೂಡ ಸಂಪೂರ್ಣವಾಗಿ ಸೆನ್ಸರ್ ಆಗಿದ್ದು ಲಕ್ಷಾಂತರ ಫಾಲೋವರ್ಸ್ ಹೊಂದಿರುವ ವಿರೋಧ ಪಕ್ಷದ ನಾಯಕರ ಖಾತೆಗಳನ್ನ ವ್ಯವಸ್ಥಿತವಾಗಿ ಹತ್ತಿಕ್ಕಲಾಗ್ತಿದೆ. ಇಂತಹ ಸಂದರ್ಭದಲ್ಲಿ ಕೇವಲ ತಂತ್ರಜ್ಞಾನ ಅಥವಾ ಸಣ್ಣ ಪುಟ್ಟ ಸಮಾವೇಶಗಳ ಮೂಲಕ ಜನರನ್ನ ತಲುಪೋದಕ್ಕೆ ಸಾಧ್ಯ ಇಲ್ಲ. ಜನಸಾಮಾನ್ಯರಲ್ಲಿ ಉಂಟಾಗಿರುವ ತೀವ್ರ ಆಕ್ರೋಶ ಮತ್ತು ಅಸಮಾಧಾನವನ್ನ ಒಂದು ಕಡೆಗೆ ಸೇರಿಸಿ ಸಿಬಿಎಸ್ಇ, ನೀಟ್ ಪರೀಕ್ಷೆಗಳ ಅಕ್ರಮ ಮತ್ತು ಪರಿಸರ ವಿನಾಶದಂತಹ ಪ್ರತಿಯೊಂದು ಜನ ವಿರೋಧಿ ನೀತಿಗಳ ವಿರುದ್ಧ ಪ್ರತಿದಿನ ಬೆಳಗ್ಗೆ ಎದ್ದು ಪ್ರತಿರೋಧ ಒಡ್ಡೋದೇ ಇಂದಿನ ಏಕೈಕ ದಾರಿಯಾಗಿದೆ. ಈ ಸಮಗ್ರ ಬೆಳವಣಿಗೆಯನ್ನ ರಾಜಕೀಯವಾಗಿ ಮತ್ತು ಸಾಮಾಜಿಕವಾಗಿ ವಿಶ್ಲೇಷಣೆ ಮಾಡಿದಾಗ ಕೆಲವು ಆಘಾತಕಾರಿ ಸತ್ಯಗಳು ಹೊರಬರುತ್ತೆ. ಪ್ರಜಾಪ್ರಭುತ್ವದಲ್ಲಿ ವಿರೋಧ ಪಕ್ಷ ಅಂತಂದ್ರೆ ಕೇವಲ ಕೆಲವು ರಾಜಕೀಯ ಪಕ್ಷಗಳಲ್ಲ, ಬದಲಿಗೆ ಆ ಪಕ್ಷಗಳಿಗೆ ಮತ ಹಾಕಿದ ದೇಶದ ಕೋಟ್ಯಾಂತರ ಜನಸಾಮಾನ್ಯರು. ವಿರೋಧ ಪಕ್ಷಗಳನ್ನ ನಾಶಪಡಿಸೋದು ಅಂತಂದ್ರೆ ದೇಶದ ನಾಗರಿಕರ ಧ್ವನಿಯನ್ನ ಸಂಪೂರ್ಣವಾಗಿ ಹತ್ತಿಕ್ಕೋದು ಅಂತ ಅರ್ಥ. ಜನರಲ್ಲಿ ಆಡಳಿತದ ವಿರುದ್ಧ ಮಾತಾಡಿದ್ರೆ ಜೈಲಿಗೆ ಹೋಗ್ಬೇಕಾಗತ್ತೆ ಅಥವಾ ಇಡಿ ದಾಳಿಯಾಗತ್ತೆ ಅನ್ನೋ ಭಯದ ವಾತಾವರಣವನ್ನ ತುಂಬಲಾಗ್ತಿದೆ. ಯಾವಾಗ ಜನ ಪ್ರಶ್ನೆ ಮಾಡೋದನ್ನ ನಿಲ್ಲಿಸ್ತಾರೋ ಆಗ ದೇಶದ ಮಾಧ್ಯಮಗಳು ಮತ್ತು ಪತ್ರಿಕೆಗಳು ಕೇವಲ ಸರ್ಕಾರದ ಭಜನೆ ಮಾಡುವ ಸಾಧನಗಳಾಗಿ ಬದಲಾಗತ್ತೆ. ರಾಹುಲ್ ಗಾಂಧಿ ಅವರ ಭಾಷಣದಲ್ಲಿ ಕಾಂಗ್ರೆಸ್ ಪಕ್ಷದ ಮೇಲಿನ ಇತರ ಪ್ರಾದೇಶಿಕ ಪಕ್ಷಗಳ ಟೀಕೆಗಳನ್ನ ಮುಕ್ತವಾಗಿ ಸ್ವೀಕರಿಸುವ ಮತ್ತು ಒಕ್ಕೂಟವನ್ನ ಒಟ್ಟಾಗಿ ಕೊಂಡೊಯ್ಯಲು ವಿಷಕಂಠ ಶಿವನಂತೆ ಯಾವುದೇ ಅಪಮಾನವನ್ನ ಸಹಿಸಿಕೊಳ್ಳುವ ಬದ್ಧತೆ ಕಾಣುತ್ತೆ. ಆದರೆ ಇಲ್ಲಿ ಕಾಡುವ ಬಹುದೊಡ್ಡ ಪ್ರಶ್ನೆ ಏನು ಅಂತಂದ್ರೆ ಆರ್ಎಸ್ಎಸ್ ಮತ್ತು ಬಿಜೆಪಿಯ ಬಲಿಷ್ಠ ಸಾಂಸ್ಥಿಕ ರಚನೆಯನ್ನು ಎದುರಿಸೋಕೆ ಬೇಕಾದ ತಾಳ್ಮೆ, ಸಿದ್ಧಾಂತದ ಸ್ಪಷ್ಟತೆ ಮತ್ತು ದೀರ್ಘಕಾಲದ ಹೋರಾಟದ ಶಕ್ತಿ ಇಂದಿನ ವಿಭಿನ್ನ ಸಿದ್ಧಾಂತಗಳನ್ನೂ ಹೊಂದಿರುವ ವಿರೋಧ ಪಕ್ಷಗಳ ಒಕ್ಕೂಟಕ್ಕೆ ಇದೆಯಾ ಅನ್ನೋದಾಗಿದೆ. 2029ರ ಸಾರ್ವತ್ರಿಕ ಚುನಾವಣೆಗಿಂತ ಮುಂಚಿತವಾಗಿ ಈ ರಾಜಕೀಯ ಮರು ಧ್ರುವೀಕರಣ ಅತ್ಯಂತ ನಿರ್ಣಾಯಕ ಘಟ್ಟವನ್ನ ತಲುಪಲಿದೆ. ಪ್ರಸ್ತುತ ಮಾಧ್ಯಮಗಳು ವಿರೋಧ ಪಕ್ಷಗಳ ಇಂತಹ ಗಂಭೀರ ಧ್ವನಿಗಳನ್ನ ಸಾರಾಸಗಟಾಗಿ ಮೂಲೆಗುಂಪು ಮಾಡ್ತಿರೋದು ಪ್ರಜಾಪ್ರಭುತ್ವದ 4ನೇ ಸ್ತಂಭದ ಪತನವನ್ನ ತೋರಿಸುತ್ತೆ.
ರಾಜಕೀಯ ಪಕ್ಷಗಳು ತಮ್ಮ ವೈಯಕ್ತಿಕ ಭಿನ್ನಾಭಿಪ್ರಾಯಗಳನ್ನ ಬದಿಗಿಟ್ಟು ಒಗ್ಗಟ್ಟಿನಿಂದ ಹೋರಾಡಿದ್ರೆ ಮಾತ್ರ ಈ ಬಲಾಢ್ಯ ಆಡಳಿತ ವ್ಯವಸ್ಥೆಯನ್ನ ಸೋಲಿಸೋದಕ್ಕೆ ಸಾಧ್ಯ ಅನ್ನೋ ರಾಹುಲ್ ಗಾಂಧಿ ಅವರ ನಂಬಿಕೆ ಯಶಸ್ವಿ ಆಗ್ಬೇಕಾದ್ರೆ ಅದು ಕೇವಲ ಭಾಷಣಕ್ಕೆ ಸೀಮಿತವಾಗದೆ ತಳಮಟ್ಟದ ಜನ ಚಳುವಳಿಯಾಗಿ ರೂಪಾಂತರಗೊಳ್ಳಬೇಕು. ಇಲ್ಲದೇ ಇದ್ರೆ ಪ್ರಜಾಪ್ರಭುತ್ವ ಹೆಸರಿಗೆ ಮಾತ್ರ ಉಳಿದು ಅದರ ಸತ್ವ ಸಂಪೂರ್ಣವಾಗಿ ಇಲ್ಲದಂತಾಗುವ ಅಪಾಯ ದೂರವಿಲ್ಲ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.